ನೀವೇನಾದರೂ ಕೇಕ್ ಪ್ರಿಯರಾಗಿದ್ರೆ ಇನ್ನು ಮುಂದೆ ಕೇಕ್ ತಿನ್ನೋ ಮುನ್ನ ಒಮ್ಮೆ ಯೋಚನೆ ಮಾಡಿ. ಸಖತ್ ಕಲರ್ ಆಗಿದೆ, ರುಚಿಯಾಗಿದೆ ಅಂತ ಬಾಯಿಗೆ ಹಾಕೊಂಡ್ರೆ ಆರೋಗ್ಯ ಹಾಳಾಗೋದಂತೂ ಗ್ಯಾರಂಟಿ ನೋಡಿ. ಯಾಕಂದ್ರೆ ಕೇಕ್ಗಳಲ್ಲಿ ಬಳಸುವ ಕಲರ್ನಿಂದ ಕ್ಯಾನ್ಸರ್ ಬರಲಿದೆ ಅಂತ ಆರೋಗ್ಯ ಇಲಾಖೆ ಎಚ್ಚರಿಸಿದೆ. ವೆರೈಟಿ ಕೇಕ್, ಡಿಫ್ರೆಂಟ್ ಫ್ಲೇವರ್ಸ್. ಅಬ್ಬಾ, ಈ ಕೇಕ್ಗಳನ್ನ ನೋಡ್ತಿದ್ರೆ ಎಂತವರಿಗೂ ತಿನ್ನಬೇಕು ಅಂತ ಅನ್ಸುತ್ತೆ. ಪೋಷಕರಂತೂ ಮಕ್ಕಳು ಕೇಳಿದ ತಕ್ಷಣ ಕೇಕ್ಗಳನ್ನ ಕೊಡಿಸ್ತಾರೆ. ಆದ್ರೆ ಇನ್ಮುಂದೆ ಹುಷಾರಾಗಿರಿ. ಕ್ಯಾಂಡಿ, ಗೋಬಿ, ಕಬಾಬ್ ಆಯ್ತು, ಈಗ ಕೇಕ್. ಫ್ಲೇವರ್ ಕೇಕ್ಗಳಲ್ಲಿ ಇದೆಯಾ ಕ್ಯಾನ್ಸರ್ ಕಾರಕ ಅಂಶ? ಕ್ಯಾಂಡಿ, ಗೋಬಿ, ಕಬಾಬ್ ಕಲರ್ ವಿರುದ್ಧ ಸಮರ ಸಾರಿದ್ದ ಆರೋಗ್ಯ ಇಲಾಖೆ ಈಗ ಇನ್ನೊಂದು ಹೆಜ್ಜೆ ಮುಂದಿಟ್ಟಿದೆ. ಕೇಕ್ಗಳ ತಯಾರಿಕೆ ವೇಳೆ ಫ್ಲೇವರ್ಗಳನ್ನ ಬಳಸ್ತಿದ್ದು ಆ ಫ್ಲೇವರ್ಗಳಲ್ಲಿ ವಿಷಕಾರಿ ಅಂಶ, ಅದರಲ್ಲೂ ಕ್ಯಾನ್ಸರ್ ಕಾರಕ ಅಂಶ ಇರೋದು ಪತ್ತೆಯಾಗಿದೆ. ಇತ್ತೀಚೆಗೆ ಆಹಾರ ಇಲಾಖೆ 235 ವಿವಿಧ ಬಗೆಯ ಫ್ಲೇವರ್ಗಳ ಕೇಕ್ಗಳನ್ನ ಪರೀಕ್ಷೆಗೆ ಒಳಪಡಿಸಿತ್ತು. ಇದರಲ್ಲಿ 12 ಮಾದರಿಗಳಲ್ಲಿ ಆಲೂರಾ ರೆಡ್, ಸನ್ಸೆಟ್ ಯೆಲ್ಲೋ, ಪೊನೊಸೆಯಾ 4R, ಕಾರ್ಮಿಯೋಸನ್ ಬಣ್ಣಗಳನ್ನ ನಿಗದಿತ ಮಾನದಂಡಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡಿರೋದು ಗೊತ್ತಾಗಿದೆ. ಆಹಾರ ಪದಾರ್ಥಗಳ ಮೇಲೆ ಸ್ಯಾಂಪಲ್ಗಳನ್ನು ತೆಗೆದುಕೊಂಡು ಟೆಸ್ಟ್ ಮಾಡಿ ಪರಿಶೀಲನೆ ಮಾಡತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿದ್ದೀವಿ. ಅದಕ್ಕೆ ಪ್ರತಿ ತಿಂಗಳು ಆ ರಿಪೋರ್ಟನ್ನು ಕೂಡ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದೀವಿ. ಎಲ್ಲೆಲ್ಲಿ ಅಸುರಕ್ಷಿತ ಬಂದಿದೆ ಅಲ್ಲಿ ಕ್ರಮ ತಗೊಳ್ತಕ್ಕಂಥದ್ದು ಮಾಡ್ತಾರೆ. ಹಾಗಾದ್ರೆ ಈ ಕೆಮಿಕಲ್ಗಳಿಂದ ಏನೆಲ್ಲ ಸೈಡ್ ಎಫೆಕ್ಟ್ ಆಗಲಿದೆ ಅನ್ನೋದನ್ನ ನೋಡೋದಾದ್ರೆ, ಆಲೂರಾ ರೆಡ್ ಅಂಶ ದೇಹ ಸೇರಿದ್ರೆ ಕ್ಯಾನ್ಸರ್, ಬ್ರೈನ್ ಡ್ಯಾಮೇಜ್, ಅಲರ್ಜಿ, ಅಸ್ತಮಾ, ಜೀರ್ಣಕ್ರಿಯೆ ಸಮಸ್ಯೆ, ತಲೆನೋವು ಕಾಣಿಸಿಕೊಳ್ಳಲಿದೆ. ಸನ್ಸೆಟ್ ಯೆಲ್ಲೋದಿಂದಲೂ ಕೂಡ ಅಲರ್ಜಿ, ಮಕ್ಕಳಲ್ಲಿ ಹೈಪರ್ ಆಕ್ಟಿವಿಟಿ, ಕ್ರೋಮೋಸೋಮ್ ಡ್ಯಾಮೇಜ್ ಆಗಲಿದೆ, ಥೈರಾಯ್ಡ್ ಸಮಸ್ಯೆ ಕಾಣಿಸಿಕೊಳ್ಳಲಿದೆಯಂತೆ. ಇನ್ನು ಪೊನೊಸೆಯಾ 4R ನಿಂದ ಮಕ್ಕಳ ವರ್ತನೆಯಲ್ಲಿ ಬದಲಾವಣೆ, ಅಲರ್ಜಿ, ಅಸ್ತಮಾ ಕಾಣಿಸಿಕೊಳ್ಳಲಿದೆಯಂತೆ. ಹಾಗೆ ಟ್ರಾಟ್ರೆಜೈನ್ ದೇಹ ಸೇರಿದ್ರೆ ಚರ್ಮದ ಅಲರ್ಜಿ, ಶ್ವಾಸಕೋಶದ ಸಮಸ್ಯೆ, ಮೈಗ್ರೇನ್, ಒತ್ತಡ, ದೃಷ್ಟಿದೋಷ, ನಿದ್ರಾಹೀನತೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಬರಲಿದೆಯಂತೆ. ಕಾರ್ಮಿಯೋಸನ್ನಿಂದ ಹೈಪರ್ ಸೆನ್ಸಿಟಿವಿಟಿ, ಚರ್ಮದ ಊತ, ಉಸಿರಾಟದ ಸಮಸ್ಯೆ ಕಾಣಿಸಿಕೊಳ್ಳಲಿದೆಯಂತೆ. ಹಲವಾರು ಕಡೆ ಕೇಕ್ ತಯಾರಿಕೆಯಲ್ಲಿ ಕಲರಿಂಗ್ ಏಜೆಂಟ್ಸ್ ಹಾಕ್ತಾ ಇದ್ದಾರೆ. ಅದು ಎಷ್ಟು ಮಟ್ಟಿಗೆ ಮಾನವನ ಜೀವನಕ್ಕೆ ಹಾನಿಕಾರಕ ಇಲ್ಲ ತೊಂದರೆ ಇಲ್ದಿರೋ ಹಂಗಿರುತ್ತೆ ಅಂತ. ಹೆಚ್ಚು ಪ್ರಮಾಣದಲ್ಲಿ ಕಲರಿಂಗ್ ಏಜೆಂಟ್ಸ್ ಯೂಸ್ ಮಾಡಿದ್ರೆ ಅದು ಮನುಷ್ಯನ ದೇಹಕ್ಕೆ ಸೇರಿದಾಗ ಖಂಡಿತ ಅದು ಹಾನಿಕಾರಕ ಆಗಿರುತ್ತೆ. ಈ ಆತಂಕಕಾರಿ ವಿಷಯ ಕೇಕ್ ಪ್ರಿಯರನ್ನ ಆತಂಕಕ್ಕೀಡು ಮಾಡಿದೆ. ಬ್ಯಾನ್ ಮಾಡಿದ್ರೆ ಒಳ್ಳೇದು. ಎಲ್ಲ ಗೋಬಿ ಆಗಲಿ, ಕೇಕ್ಸ್ ಆಗಲಿ, ಕಲರ್ಗಳು ಯಾವ್ದ್ರಲ್ಲಾದ್ರೂ ಆಗಲಿ ಕಲರ್ಸ್ ಬ್ಯಾನ್ ಮಾಡೋದು ಒಳ್ಳೇದೇ. ಬಟ್ ಈಗ ಮೋಸ್ಟ್ ಆಫ್ ದ ಟೈಮ್ ಹಂಗೆ ಆಗಿದೆ. ನೋಡಕ್ ಚೆನ್ನಾಗಿರೋದು ಆರೋಗ್ಯಕ್ಕೆ ಚೆನ್ನಾಗಿರಲ್ಲ. ಈ ಹಿಂದೆ ಗೋಬಿ, ಕಬಾಬ್ ಕಲರ್ ಪೌಡರ್ ವಿರುದ್ಧ ಸಮರ ಸಾರಿದ್ದ ಆರೋಗ್ಯ ಇಲಾಖೆ ಈಗ ಜನರ ಆರೋಗ್ಯ ದೃಷ್ಟಿಯಿಂದ ಮತ್ತೊಂದು ಮೆಗಾ ಆಪರೇಷನ್ಗೆ ಇಳಿದಿದೆ. ಕೃತಕ ಬಣ್ಣ ಬಳಸುತ್ತಿದ್ದ ಕೇಕ್ ತಯಾರಿಕೆಗೆ ಒಂದಿಷ್ಟು ನಿರ್ಬಂಧಕ್ಕೂ ಮುಂದಾಗಿದೆ. ವಿನಯ್ ಕುಮಾರ್ ಕಾಶಪ್ಪನವರ್, TV9 ಬೆಂಗಳೂರು.